ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಕೋಳಿ ಮರಿಗಳ ಬಗ್ಗೆ ಎರಡನೇ ವಿಡಿಯೋ ಆಗಿರುತ್ತೆ. ನೋಡಿ, ನಾನು ಆವಾಗಲೇ ಫಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ನಿಮಗೆ ಒಂದು ಯಾಟೆ ಕೋಳಿಗಳೆಲ್ಲ 2800 2850 ಬರ್ತಿದೆ. ಇದು ಕೂಡ 2805 ಇದೆ. ನೋಡಿ, ಎಲ್ಲ ಹೆಣ್ಣು ಕೋಳಿ ಮರಿಗಳೇ 2.5 ಮೇಲ್ ಬರ್ತಿದೆ. ಇನ್ನು ಹುಂಜಗಳೆಲ್ಲ 3 3.25 3.5 ತನಕನೂ ಬರ್ತಿದೆ. ಇದು ಯಾಟೆನೇ ನಿಲ್ಲಿಸೆ ತೋರಿಸ್ತಾ ಇದ್ದಾರೆ. ನೋಡಿ, ನಮ್ಮ ಮನೆಯವರು 2.5 ಬರುತ್ತೆ. ಇದು ಕರೆಕ್ಟಾಗಿ ಆ್ಯಕ್ಚುಲಿ ಇರೋದ್ರಲ್ಲಿ ಕಮ್ಮಿ ಅಂತ ಹೇಳ್ಬೋದು, 2.5 kg. ಈಗ ಇನ್ನೊಂದು ಕೋಳಿನ ತೆಗ್ದಾಕ್ತಾರೆ ನೋಡಿ, ಅದು ಬಂದು 3. ಇದು ಕೂಡ ಯಾಟೆನೇ, ಮುಂಜಾಗಿದ್ರೆ ಜಾಸ್ತಿ ಬರ್ತಿತ್ತು. ಇದು 2815 ಏನೋ ಬರ್ತಾ ಇದೆ. ಇದನ್ನು ಕೂಡ ಇದು ಯಾಟೆ ಕೋಳಿನೇ. ಇವಾಗ ಇನ್ನೂ ಒಂದು ತೊಗೊಂಬಂದಿರ್ತಾರೆ ನೋಡಿ, ಅದು 2800 ಬರುತ್ತೆ. ನಾನು ಲೈವ್ ಆಗಿ ಹೇಳ್ದಂಗೆ ಮಧ್ಯದಲ್ಲಿ ಎತ್ತಿ ಇಡ್ತಿದ್ದಾರೆ ತೂಕದ ಮಿಷಿನ್ ಮೇಲೆ. ಸೂಪರ್ವೈಸರ್ ಬಂದ್ರೂ ಹೀಗೇನೆ, ಬಟ್ ಅವರು ಈ ಥರ ಸಿಂಗಲ್ ಇಡಲ್ಲ ತೂಕಕ್ಕೆ. ಒಂದು 5 ಆ ಥರ ಒಂದೇ ಸತಿ ವೀಕು ಮತ್ತು ಚೆನ್ನಾಗಿ ಇಳುವರಿ ಬಂದಿರೋದು ಎಲ್ಲನೂ ಈ ಥರ ಬಕೆಟ್ ಇಟ್ಬಿಟ್ಟು ಅದನ್ನು ಮೈನಸ್ ಮಾಡಿಬಿಟ್ಟು ಆಮೇಲೆ ಕೋಳಿಗಳನ್ನ ತೊಗೊಂಬಂದು ಹಾಕ್ತಾರೆ. ಬರೀ ದಪ್ಪದೇ ಆಯ್ಕೊಂಬಂದು ಹಾಕಲ್ಲ. ನಾವು ಆ್ಯಕ್ಚುಲಿ ದಪ್ಪದ ಕೋಳಿ ಮರಿಗಳಿಗಿಂತೇಳಿ ವೀಕ್ ಕೋಳಿ ಮರಿ ಅಂದರೆ ಸ್ವಲ್ಪ ಇರೋದ್ರಲ್ಲಿ ಕಮ್ಮಿ ತೂಕ ಇರೋದನ್ನೇ ಹಾಕೋದು. ಅದೇ ನಮಗೆ ಶೆಡ್ ಆವ್ರೇಜ್ ಗೊತ್ತಾಗೋದು ಎಷ್ಟು ಬಂದಿದೆ ಅಂತ. ಇವಾಗ 2 ಕೋಳಿಯಿಂದ ಎಷ್ಟು ಬಂದಿದೆ ಅಂತ ಅಂದರೆ 3,900 ತೋರಿಸ್ತಾ ಇದೆ ಅಲ್ಲಿ. 3,900 ಏನೋ ತೋರಿಸ್ತಿದೆ. 2 ಯಾಟೆನೇ, 2 ಯಾಟೆ ಕೋಳಿ ಮರಿಗಳೇನೆ. ಇವಾಗ ಮತ್ತೆ ಬೇರೆ ಕೋಳಿಗಳು ತೊಗೊಬರೋಕ್ಕೆ ಅಂತ ಹೋಗಿದ್ರೆ ಇವಾಗ ಹುಂಜ ಹಾಕ್ತಿದ್ದಾರೆ ನಮ್ಮ ಮನೆಯವರು. ಹುಂಜ ಹಾಕ್ದಾಗ ನೋಡಿ, ಅಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ 3,200 ಬಂತು ಅದು ಹುಂಜ. ಇವಾಗ ಮತ್ತೆ ಹಾಕ್ತಾ ಇದ್ದಾರೆ ನೋಡಿ, ಅಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ 3,100 ಬರ್ತಿದೆ ಅದು. ಇವಾಗ ಅದ್ರ ಜೊತೆಗೆ ಅದನ್ನ ಎತ್ಬಿಟ್ಟು ಹಾಕ್ತಾರೆ. ಇವಾಗ ಇದು ಯಾಟೆ, ಅದು 3,100 ಬಂತು, 3 kg 100 ಗ್ರಾಮ್ ಬಂತು. ಇದು ಯಾಟೆ ಕೋಳಿ ಮರಿ, ಇದು ಬಂದು 2,800 ಬರ್ತಿದೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಇದು ಟಾಪ್ 1 ಯಾಟೆ ಅಂತೇಳಿ, ಅಂದರೆ ತುಂಬ ಚೆನ್ನಾಗಿ ಇಳುವರಿ ಬಂದಿದೆ ಅಂತ. ನೋಡಿದ್ರಲ್ಲ ನಮ್ಮ ಕೋಳಿ ವೆಯ್ಟ್ಗಳು ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರ್ಸೋಕ್ಕೋಸ್ಕರನೇ ವೆಯ್ಟ್ ಹಾಕ್ಸಿದ್ದು ಕೋಳಿ ಮರಿಗಳದೆಲ್ಲನೂ. ಇದು ಲಿಫ್ಟಿಂಗ್ ಟೈಮ್ ಆಗಿರೋದ್ರಿಂದ ಇವಾಗ ಏನು ನಿಮಗೆ ವೆಯ್ಟ್ ತೋರಿಸ್ತಾ ಇದ್ದೀವಿ ಅದೇ ವೆಯ್ಟೇ ಫೈನಲ್ಲು. ಇನ್ನೂ ಏನಾದರೂ 1 ದಿನ 2 ದಿನ ಎತ್ತದ ಲೇಟ್ ಆಯಿತು ಅಂದರೆ 40 ಡೇಸ್ ಆಗೋಗಿರೋದ್ರಿಂದ ಅದು ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. 40 ದಿನದ ಮೇಲ್ಪಟ್ಟು ಕೋಳಿ ಮರಿಗಳನ್ನ ನಾವೇನಾದರೂ ಇಟ್ಕೊಂಡ್ರೆ ಅವ್ರು ಲಿಫ್ಟ್ ಮಾಡ್ದೇನೆ ಏನಾದರೂ ಅವ್ರ ಪ್ರಾಬ್ಲಮ್ ಆಗಿ 1 ದಿನ 2 ದಿನ ನಾವು ಶೆಡ್ಡಲ್ಲಿ ಏನಾದರೂ ಇಟ್ಕೊಂಡು ಅಂದರೆ ನಮಗೆ ಲಾಸ್. ಅದು ವೆಯ್ಟ್ 40 ಡೇಸ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಕೋಳಿ ಮರಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಇಷ್ಟು ಚೆನ್ನಾಗಿ ನಮಗೆ ವೆಯ್ಟ್ ಬರೋದಕ್ಕೆ ಮೇಯ್ನ್ ಉದ್ದೇಶ ಏನು ಅಂತ ಅಂದರೆ, ಅವ್ರು ಇವಾಗ ಮಾಡ್ತಿದ್ದಾರೆ ನೋಡಿ ನಮ್ಮ ಲೇಬರು, ಜಳ್ಳ ನೀಟಾಗಿ ಪುಡಿ ಆಗಂಗೆ ಮಾಡ್ತಾಯಿದ್ದಾರೆ. ಇದು ಜಳ್ಳಾಡೋದು ಅಂತ ಹೇಳ್ತೀವಿ ನಾವು. ಅಂದರೆ ಯಾವಾಗಲೂ ಬೆಳಗ್ಗೆ ಒಂದ್ಸಲಿ ಈ ಥರ 3 ಶೆಡ್ ಅವ್ರು ಜಳ್ಳಾಡಬೇಕು, ಫುಲ್ಲು ಪುಡಿ ಆಗಬೇಕು. ಈ ಕೋಳಿಗಳು ಏನು ಮಾಡ್ತವೆ ಅಂದರೆ ಮರಿಲಿದ್ದಾಗ ಏನೂ ಪ್ರಾಬ್ಲಮ್ ಇರಲ್ಲ. ದಪ್ಪ ಆದಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ಏನಾಗ್ಬಿಡುತ್ತೆ ಅಂತ ಅಂದರೆ ನೀರದು ಡ್ರಿಂಕರ್ನ ಅದು ಓಡಾಡ್ಬೇಕಾದ್ರೆ ಆ ಕಡೆಯಿಂದ ಈ ಕಡೆಗೆ ತೂಗಾಡಿಸಿ ನೀರೆಲ್ಲ ಚೆಲ್ಕೊಂಡ್ಬಿಡ್ತವೆ. ಅವರು ಡೈಲಿ ಈ ಥರ ಕೆಳಗಡೆಯಿಂದ ಮೇಲ್ಗಡೆ, ಮೇಲ್ಗಡೆಯಿಂದ ಕೆಳಗಡೆ ಪ್ರತಿದಿನ ಬೆಳಗ್ಗೆ ಹೊತ್ತು ಅವ್ರ ಕೆಲಸನೇ ಇದು.
ಡ್ರಿಂಕರ್ನ ಕ್ಲೀನ್ ಮಾಡಿಕೊಂಡು ಪ್ರತಿದಿನ 3 ಶೆಡ್ ಈ ಥರ ಜೆಲ್ನ ನೀಟಾಗಿ ಆಡ್ಬಿಟ್ಟು ಹೋಗಬೇಕು. ಏನಾದರೂ ಮಿಸ್ ಆಯಿತು ಅಂದರೆ ಕೆಳಗಡೆ ಎಲ್ಲ ಒದ್ದೆ ಆಗಿ ಹುಳಗಳು ಬಂದ್ಬಿಡುತ್ತೆ. ಸೊ ಕೋಳಿಗಳಿಗೆ ಏನಾಗುತ್ತೆ ಅಂದರೆ ಅದ್ರ ಕೆಳಗಡೆ ಪಾರ್ಟ್, ಕಾಲು, ಹೊಟ್ಟೆ, ಮೋಷನ್ ಮಾಡೋಂಥ ಜಾಗ, ಈ 3 ಪಾರ್ಟ್ಗೂ ನಾವು ಕುತ್ಕೊಂಡಾಗ ಹುಳ ಹತ್ಕೊಂಡು ಅದಕ್ಕೆ ಕಾಯಿಲೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಜೆಲ್ ಆಡಲಿಲ್ಲ ಅಂತ ಅಂದರೆ ವೆಯ್ಟ್ ಲಾಸ್ ತುಂಬ ಆಗುತ್ತೆ. ನಿಮಗೆ ಒಳ್ಳೆ ಇಳುವರಿ ಬರಲ್ಲ, ಅಂದರೆ ತೂಕ ಚೆನ್ನಾಗಿ ಬರಲ್ಲ. ಸೊ ನಿಮಗೆ ಆ ಬ್ಯಾಚ್ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಕೋಳಿ ಫಾರಮಲ್ಲಿ ನೀವು ಏನು ಹೈಜೆನಿಕ್ಕಾಗಿ ಇಟ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ, ಜೆಲ್ ಮಾತ್ರ ಪ್ರತಿದಿನ ಆಡಲೇಬೇಕು. ಅದು ಆಡಿದ್ರೇ ಇವಾಗ ನಮಗೇನು ಕೋಳಿ ವೆಯ್ಟ್ ಬಂದಿದೆ ಈ ಥರ ವೆಯ್ಟ್ ಸಿಗುತ್ತೆ. ಈ ಥರ ವೆಯ್ಟ್ ಸಿಕ್ಕಿದ್ರೆ ನಾವು 40 ದಿನದಿಂದ ಕಷ್ಟಪಟ್ಟು ಮಾಡಿರೋದಕ್ಕೆ ಒಂದು ಸಮ್ ಆಫ್ ಬಿಗ್ ಅಮೌಂಟೇ ಸಿಗುತ್ತೆ. ತುಂಬ ಚೆನ್ನಾಗಿ ಅಮೌಂಟ್ ಸಿಗುತ್ತೆ ನಮಗೆ. ಈ ಥರ ಎಲ್ಲ ತೂಕ ಹಾಕಿದಾಗ ದಪ್ಪ ಕೋಳಿ ಮರಿ, ಸಣ್ಣ ಕೋಳಿ ಮರಿಗಳನ್ನೆಲ್ಲನೂ ಎತ್ತಿ ಅವರು ತೂಕ ಹಾಕ್ತಾರೆ. ತೂಕ ಹಾಕಿದಾಗ ಶೆಡ್ ಆವ್ರೇಜ್ ಅಂತ ಬರಬೇಕು ಅಂತ ಅಂದರೆ ಈಗ 3 kgದು 3 kg 200 ಗ್ರಾಮ್ದು ಕೂಡ ತೂಕ ಹಾಕ್ತಾರೆ, 2.5 kgದು ಕೂಡ ತೂಕ ಹಾಕ್ತಾರೆ. ಟೋಟಲ್ ಆಗಿ ಒಂದು ಆವ್ರೇಜ್ ಅಂತ ಬರುತ್ತೆ. 2.7, 2.8, 2.6 ಆ ಥರ ಬರುತ್ತೆ. ಆ ಥರ ಬಂತು ಅಂದರೆ ನಮಗೆ ಗೋಲ್ಡ್ ಕಾಯಿನ್ ಸಿಕ್ಕಂಥ ಚಾನ್ಸಸ್ಸು ಈ ಇಳುವರಿಯಲ್ಲಿ ಜಾಸ್ತಿ ಇದೆ. ಆಮೇಲೆ ಇನ್ನೊಂದು ಏನಂತ ಅಂದರೆ ಲಾಸ್ಟ್ ಟೈಮು ನಮಗೆ ಮರಿ ಚೆನ್ನಾಗಿ ಕೊಟ್ಟಿರಲಿಲ್ಲ, ಅಂದರೆ ಮರಿನೇ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನಮ್ಗೆ ಗೊತ್ತಿಲ್ಲದೆ ನಾವು ಇಳಿಸ್ಕೊಂಬಿಟ್ಟಿದ್ವಿ. ಅದು ಬಂದು 1 900, 1 800, 2 200, 2 400 ಮೇಲ್ಗಡೆ ಹೋಗಲೇ ಇಲ್ಲ. ಅದು ನಮಗೆ ಶೆಡ್ ಆವ್ರೇಜ್ ಬಂದು ಬರೀ 2 kg ಬಂತು. ಆ ಬ್ಯಾಚ್ ಸ್ವಲ್ಪ ಲಾಸ್ ಆಯಿತು ನಮಗೆ. ನಾವು ಅಂದ್ಕೊಂಡಿದ್ದು ರೀಚ್ ಮಾಡೋಕ್ಕಾಗಲಿಲ್ಲ ಟಾರ್ಗೆಟ್. ಇಷ್ಟೆಲ್ಲ ಕಷ್ಟಪಡೋದು ನಮಗೆ ಒಂದು ಒಳ್ಳೆ ಅಮೌಂಟ್ ಸಿಕ್ಕಲಿ ಅಂತಲೇ 40 ದಿನ ಅದನ್ನು ಕಣ್ಣಿಟ್ಟು ನಾವು ಸಾಕಿರ್ತೀವಿ. ಒಂದು ಮರಿ ಸತ್ತೋದ್ರೆ ಅಯ್ಯೋ ಅದು ಫೀಡೆಲ್ಲ ಲಾಸ್ ಆಯ್ತಲ್ಲ, ಅದಿವಾಗ ಒಂದು ವಾರ 10 ದಿನದಿಂದ ತಿಂದಿದ್ದೆಲ್ಲ ಲಾಸ್ ಆಯ್ತಲ್ಲ ಅಂತ. ಈಗ ಕೊನೆ ದಿನಗಳಲ್ಲಂತೂ ಏನಾದರೂ ಕೋಳಿ ಮರಿಗಳು ಡೆತ್ ಆದರೆ ನಮಗೆ ಫಸ್ಟ್ ಡೇಯಿಂದ ತಿಂದಿರೋ ಲಾಸ್ ಎಲ್ಲ ನಮ್ಮ ಮೇಲೆ ಬರುತ್ತೆ. ಸೊ ನಾವು ಕೋಳಿ ಮರಿಗಳನ್ನ ಡೆತ್ ಆಗದಿರೋ ಥರನೂ ನೋಡ್ಕೋಬೇಕಾಗತ್ತೆ. ಡೆತ್ ಆಗಬಾರ್ದು ಅಂದರೆ ಮೇಯ್ನಾಗಿ ನಾವು ಜೆಲ್ನ ಆಡ್ತಾನೆ ಇರಬೇಕು. ಅದಕ್ಕೆ ಹೀಟ್ ಆಗಬಾರ್ದು, ಅಂದರೆ ಕೆಳಗಡೆ ಜೆಲ್ಲು ಆಡ್ದೇ ಹಂಗೆ ಬಿಟ್ಟರೆ ಕಾವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಕ್ಕೆ. ಸೊ ಆರಾಮಾಗಿ ಓಡಾಡಲ್ಲ, ಊಟ ಅಂದರೆ ಅದರದ್ದು ಫೀಡ್ನ ತಿನ್ನಲ್ಲ, ನೀಟಾಗಿ ನೀರು ಕುಡಿಯಲ್ಲ. ಅದಕ್ಕೆ ಕೈ ಕಾಲೆಲ್ಲ ಅಂದರೆ ಅದೆರಡು ಕಾಲುಗಳು ಅಂಟ್ಸೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಅದು ಕೂತಿರೋ ಜಾಗದಲ್ಲೇ ಕೂತ್ಕೊಂಡು ಹಂಗೆ ಡೆತ್ ಆಗಿಬಿಡುತ್ತೆ. ಸೊ ತುಂಬ ಲಾಸ್ ಆಗುತ್ತೆ. ಇದು ಮಾಡೋದ್ರಿಂದ ನಮಗೆ ಡೆತ್ ಕಮ್ಮಿ ಆಗುತ್ತೆ ಮತ್ತು ಇಳುವರಿನೂ ಚೆನ್ನಾಗಿ ಬರುತ್ತೆ, ತುಂಬ ವೆಯ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಇಷ್ಟು ನೀಟಾಗಿ ಮಾಡ್ತಾನೆ ನೋಡಿ ಅವರು. ಕಂಪ್ಲೀಟ್ 100 ಅಡಿ ಉದ್ದ, 24 ಅಡಿ ಅಷ್ಟಿರೋ ಅಂಥ ಶೆಡ್ಡನ್ನ ಇದೇ ಥರ 3 ಶೆಡ್ಡನ್ನು ತುಂಬ ನೀಟಾಗಿ ಜಲ್ಲಾಡಿ ಮೇಂಟೈನ್ ಮಾಡಿದ್ದಾರೆ ಇವರು. ನಮ್ಮ ಫಾರಮಲ್ಲಿ ಒಂದು ಸ್ವಲ್ಪನೂ ಕೂಡ ಸ್ಮೆಲ್ ಬರಲ್ಲ. ಬೇಕಾದರೆ ನೀವು ಯಾವಾಗ ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಯಾರು ಬೇಕಾದರೂ ಬಂದು ಚೆಕ್ ಮಾಡ್ಬೋದು. ನಮ್ಮ ಫಾರಮಲ್ಲಿ ಒಂದು ಚೂರು ಸ್ಮೆಲ್ ಇರಲ್ಲ. ಇದು ಕೋಳಿ ಫಾರಮ್, ಬೇರೆ ಕಡೆ ಕೋಳಿ ಫಾರಮ್ಗಳಲ್ಲಿ ನಡೆಸೋರ್ನೆಲ್ಲ ನಾವು ತುಂಬ ಜನ ನೋಡಿದ್ವಿ. ರೋಡ್ ಸೈಡಲ್ಲಿ ಹೋಗ್ತಿದ್ರೇ ಆ ರೋಡಲ್ಲೇ ಒಂದಷ್ಟು ದೂರ, ಒಂದು 100 ಮೀಟರಷ್ಟು ಹೋಗೋಕ್ಕೆ ಆಗಲ್ಲ, ಅಷ್ಟು ಸ್ಮೆಲ್ ಇರುತ್ತೆ. ಬಟ್ ನಮ್ಮ ಕೋಳಿ ಫಾರಮಲ್ಲಂತೂ ಮೇಯ್ನ್ ಸ್ಮೆಲ್ ಇಲ್ಲ, ಆರಾಮಾಗಿರ್ಬೋದು, ಏನೂ ತೊಂದರೆ ಇಲ್ಲ. ಅದಕ್ಕೆ ಮೇಯ್ನ್ ಕಾರಣ ಏನಂದರೆ ಇವರೇ ನಮ್ಮ ಸತೀಶ್ ಅಣ್ಣನೇ ನೀಟಾಗಿ ಜಲ್ಲೆಲ್ಲ ಆಡಿಕೊಂಡು ಪ್ರತಿದಿನ ಮಿಸ್ ಮಾಡಿದೆ ಅವರು. ಒಂದು ದಿನವೂ ಬೇಜಾರು ಮಾಡ್ಕೊಳ್ದೆ. ಅದು ಆ್ಯಕ್ಚುಲಿ ತುಂಬ ಕೈಗಳೆಲ್ಲ ಪೇಯ್ನ್ ಆಗುತ್ತೆ. ಅವರು ಡೈಲಿ ಮಾಡೋದ್ರಿಂದ ರೂಢಿಯಾಗಿದ್ದಾರೆ. ಹೊಸೊಬ್ರು ಯಾರಾದರೂ ಮಾಡ್ತೀನಿ ಅಂತಂದರೆ ಖಂಡಿತ ಅದೊಂದು ವಾರ 10 ದಿನ ಅಡ್ಜಸ್ಟ್ ಆಗೋ ತನಕ ತುಂಬ ಪೇಯ್ನ್ ಆಗುತ್ತೆ. ಫಸ್ಟು ನಾನು ಮಾಡ್ತಿದ್ದೆ ಇದನ್ನು, ಬಟ್ ಇಷ್ಟು ದೊಡ್ಡದ್ರಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಚಿಕ್ಕದ್ರಲ್ಲಿ ಮಾಡ್ತಿದ್ದೆ ಅದನ್ನು. ಇವ್ರಿದ್ದು ದೊಡ್ಡದ್ರಲ್ಲೇ ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನನಗೆ ಇದು ಎತ್ತಕ್ಕಾಗಲ್ಲ, ವೆಯ್ಟ್ ಜಾಸ್ತಿ ಇದೆ. ಇದು ಗಂಡಸರಿಗೇ ಸರಿ. ಹಾಗಾಗಿ ನಾನು ಚಿಕ್ಕದೊಂದು ತೊಗೊಂಡೋಗಿ ಇಟ್ಕೊಂಡಿದ್ದೆ, ಅದರಲ್ಲಿ ನಾನು ಮಾಡ್ತಿದ್ದೆ. ನೋಡಿದ್ರಲ್ಲ, ಇವಾಗ ಎಲ್ಲರೂ ಕೂಡ
ನಮ್ಮದು ಕೋಳಿಗಳದ್ದು ವೆಯ್ಟ್ ಎಷ್ಟು ಬಂದಿದೆ, ಇಷ್ಟು ವೆಯ್ಟ್ ಬರೋಕ್ಕೆ ಏನು ಕಾರಣ, ಮೇಯ್ನ್ ಕಾರಣನೇ ಜಳ್ಳಾಡೋದು. ಜೊತೆಗೆ ಫುಡ್ಡು, ನೀರು, ಇಂಜೆಕ್ಷನ್ನು, ಹಾಗೆ ನಾವು ಹಸಿರು ಕಾಳನ್ನ ಮೇಂಟೈನ್ ಮಾಡ್ತಿದ್ದೀವಿ. ಹಸಿರು ಕಾಳು ಇದೆಲ್ಲ ಕೂಡ ನಮ್ಮ ಕೋಳಿಗೆ ವೆಯ್ಟ್ ಬರೋಕ್ಕೆ ಕಾರಣ. ಅಷ್ಟೇ ಚೆನ್ನಾಗಿ ನಾವು ನೋಡ್ಕೋತಿದ್ದೀವಿ. ನಾವು ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಮಗೂ 40 ದಿನ ಆದಮೇಲೆ ಪೇಮೆಂಟ್ ಹಂಗೆ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಫಾರಮ್ ಬಗ್ಗೆ, ಎಷ್ಟು ಜಾಗದಲ್ಲಿ ನಾವು ಕೋಳಿ ಫಾರಮ್ ಮಾಡಿದ್ದೀವಿ, ಯಾವ್ಯಾವ ಥರ ಏನೇನು ಬೆಳೆದಿದ್ದೀವಿ, ಅದರಿಂದ ಎಷ್ಟು ಆದಾಯ ಬರ್ತಿದೆ, ನಮಗೆ ಎಷ್ಟು ಖರ್ಚಾಗ್ತಿದೆ ಅನ್ನೋದನ್ನು ನಾನು ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ. ಯಾರೆಲ್ಲ ನೋಡ್ತಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಹಾಕೋಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಲಿಫ್ಟಿಂಗ್ ವೀಡಿಯೋಸು ಕೂಡ ಹಾಕ್ತೀನಿ, ಮತ್ತು ನಮ್ಮ ಫಾರಮ್ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋನ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳ್ಕೊತೀನಿ. ಥ್ಯಾಂಕ್ ಯು.